ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನಿತರ ಮನವೊಲಿಕೆಯ ಯತ್ನ ಶುರುವಾಗಿದೆ. ಬಿಎಸ್ ಯಡಿಯೂರಪ್ಪ ಅವರ ಅಣತಿಯಂತೆ ನಡೆದಿರುವಂತಹ ಮೀಟಿಂಗ್ ಇದು. ಅಸಮಾಧಾನ ಶಮನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಆಕ್ಟಿವ್ ಆಗಿದ್ದಾರೆ. ಅರವಿಂದ ಲಿಂಬಾವಳಿ ಜೊತೆಯಲ್ಲಿ ಕಳೆದ ವಾರ ಸಭೆ ಆಗಿದೆ. ಅವರ ಮನವೊಲಿಕೆ ಮಾಡುವಂತಹ ಪ್ರಯತ್ನ ಸಕ್ಸಸ್ ಆಗಿದೆ. ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಬಿಜೆಪಿ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಆ ಮೂಲಕ ಅಸಮಾಧಾನಿತರ ಲಿಸ್ಟ್ನಲ್ಲಿ ಇರುವಂತಹ ನಾಯಕರು ಯಾರ್ಯಾರಿದ್ದಾರೋ, ಅದು ಬಿಪಿ ಹರೀಶ್ ಇರಬಹುದು ಅಥವಾ ರಮೇಶ್ ಜಾರಕಿಹೊಳಿ ಇರಬಹುದು, ಹಲವು ನಾಯಕರಿದ್ದಾರೆ. ತಮ್ಮ ಬೇಸರವನ್ನ ಬಹಿರಂಗವಾಗಿ ಹೊರಗಡೆ ಹಾಕಿದವರು, ಪ್ರತ್ಯೇಕವಾದಂತಹ ಸಭೆಗಳನ್ನ ಮಾಡಿದಂತಹ ನಾಯಕರು. ಆ ರೀತಿ ಸಭೆ ಮಾಡಿದವರಲ್ಲಿ ಅರವಿಂದ ಲಿಂಬಾವಳಿಯವರ ಮನವೊಲಿಕೆಯ ಪ್ರಯತ್ನ ಕಳೆದ ಕೆಲ ದಿನಗಳ ಹಿಂದೆ ಆಗಿತ್ತು. ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲೇ ಮನವೊಲಿಕೆ ಕೆಲಸ ಆಗಿತ್ತು. ಈಗ ಮತ್ತಷ್ಟು ನಾಯಕರು ಯಾರು ರೆಬೆಲ್ಗಳಿದ್ದಾರೋ ಅವರ ಮನವೊಲಿಕೆಯ ಜವಾಬ್ದಾರಿಯನ್ನ ಬಿಎಸ್ ಯಡಿಯೂರಪ್ಪ ಅವರಿಗೆ ನೀಡಲಾಗಿದೆ ಎನ್ನುವಂಥ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಅರವಿಂದ ಲಿಂಬಾವಳಿಯವರ ಮನವೊಲಿಕೆ ಆಯಿತು, ಉಳಿದಂತೆ ಮತ್ತಷ್ಟು ಘಟಾನುಘಟಿ ನಾಯಕರಿದ್ದಾರಲ್ಲ, ರೆಬೆಲ್ ನಾಯಕರು, ಅವರ ಮನವೊಲಿಕೆ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಯಡಿಯೂರಪ್ಪ ಅವರಿಗೆ ಆ ನೇತೃತ್ವವನ್ನ ಕೊಡಲಾಗಿದೆ, ಜವಾಬ್ದಾರಿಯನ್ನ ಕೊಡಲಾಗಿದೆ ಅನ್ನುವಂಥ ಮಾಹಿತಿ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ವಿಜಯಶ್ರೀ, ಪ್ರಮುಖವಾಗಿ ಬಿಎಸ್ ಯಡಿಯೂರಪ್ಪನವರು ಬಿಜೆಪಿಯ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರದ ಬಿಜೆಪಿಯ ಸಂಸದೀಯ ಮತ್ತು ಚುನಾವಣಾ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಖುದ್ದು ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಬಿಎಸ್ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದಿದ್ದಾರೆ. ಈಗಾಗಲೇ ಅಸಮಾಧಾನಿತರು ಅಂತ ಏನೆಲ್ಲ ಗುರುತಿಸ್ಕೊಳ್ತಾ ಇದ್ರು ಬಿಜೆಪಿಯಲ್ಲಿ, ಅವರಲ್ಲಿ ಒಬ್ಬೊಬ್ಬರನ್ನೇ ಕರೆದು ಮಾತುಕತೆಯನ್ನ ಮಾಡುವಂತ ಕೆಲಸ ಕಾರ್ಯಕ್ಕೆ ವೇದಿಕೆಯನ್ನ ತೆರೆಮರೆಯಲ್ಲಿ ನಿಂತುಕೊಂಡು ಸದ್ದಿಲ್ಲದೆ ಬಿಎಸ್ ಯಡಿಯೂರಪ್ಪನವರು ಮಾಡ್ತಿದ್ದಾರೆ. ಹೀಗಾಗಿಯೇ ಅರವಿಂದ್ ಲಿಂಬಾವಳಿ ಅವರನ್ನ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರ ನಿವಾಸಕ್ಕೆ ಕರೆಸಿ ಮಾತುಕತೆಯನ್ನ ಮಾಡೋ ಅಂತ ಪ್ರಕ್ರಿಯೆಗೆ ಮುಂದಾಗಿದ್ರು. ಈಗ ಅರವಿಂದ್ ಲಿಂಬಾವಳಿ ಅವರ ಮನವನ್ನ ಒಂದು ಹಂತಕ್ಕೆ ಒಲಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಖುದ್ದು ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಲಿಂಬಾವಳಿ ಅವರು ಶಾಸಕಿಯಾಗಿದ್ದಾರೆ. ಜೊತೆಗೆ ಅರವಿಂದ್ ಲಿಂಬಾವಳಿ ಅವರಿಗೆ ಮುಂಬರುವಂತ ದಿನದಲ್ಲಿ ಪಕ್ಷದಲ್ಲಿ ಸೂಕ್ತವಾದಂತಹ ಸ್ಥಾನಮಾನ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಅರವಿಂದ್ ಲಿಂಬಾವಳಿ ಅವರ ಅಸಮಾಧಾನಕ್ಕೆ ತಣ್ಣೀರನ್ನ ಎರಚೋತರ ಅಥವಾ ನೇರವಾಗಿ ಅವರನ್ನ ಸಮಾಧಾನಗೊಳಿಸೋ ಅಂತ ಪ್ರಕ್ರಿಯೆಗೆ ಖುದ್ದು ಯಡಿಯೂರಪ್ಪನವರು ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮೂಲಕ ಮುಂದಾಗಿದ್ರು. ಆ ಒಂದು ಸಭೆಗೆ ವಿಜೇಂದ್ರ ಕೂಡ ಉಪಸ್ಥಿತರಿದ್ದನ್ನ ಗಮನಿಸಬೇಕಾಗುತ್ತೆ. ಇನ್ನುಳಿದಂತೆ ಕುಮಾರ್ ಬಂಗಾರಪ್ಪ ಆಗಿರಬಹುದು, ಬಿಪಿ ಹರೀಶ್ ಆಗಿರಬಹುದು, ರಮೇಶ್ ಜಾರಕಿಹೊಳಿ ಆಗಿರಬಹುದು, ಮುಂಬರುವಂತ ದಿನದಲ್ಲಿ ಈ ಎಲ್ಲ ಅಸಮಾಧಾನಿತ ನಾಯಕರನ್ನ ಕೂಡ ಮನವೊಲಿಕೆಗೆ ಖುದ್ದು ಯಡಿಯೂರಪ್ಪನವರು ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಅಮಿತ್ ಶಾ ಅವರ ಸಲಹೆ ಸೂಚನೆ ಮೇರೆಗೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಆಕ್ಟಿವ್ ಆಗಿದ್ದಾರೆ. ಯಡಿಯೂರಪ್ಪನವರ ಸಲಹೆ ಸೂಚನೆ ಮೇರೆಗೆ ರಾಜ್ಯ ಬಿಜೆಪಿ ನಾಯಕರು ಒಬ್ಬೊಬ್ಬರೇ ಅಸಮಾಧಾನಿತ ನಾಯಕರನ್ನ 1-to-1 ಭೇಟಿ ಮಾಡೋದ್ರ ಮೂಲಕ ಎಲ್ಲಾ ಬಂಡಾಯವನ್ನು ಶಮನ ಮಾಡ್ತಾರೆ ಅಂತ ಉಲ್ಲೇಖ ಮಾಡಬಹುದು. ವಿದ್ಯೇಶ್ವರ್, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.